ಏನೇ ಬರಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ರೇಖಾ. ಎಲ್ಲರೂ ಹೆಂಗಿದ್ದಾರೆ? ಆರಾಮಿದ್ದಾರೆ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಇವತ್ತು ನಮ್ಮದೊಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ನಮ್ಮದು ಮದುವೆ ಆಗಿ 5 ವರ್ಷ ಕಂಪ್ಲೀಟ್ ಆಯಿತು. ಇವತ್ತಿಗೆ ಆಗಸ್ಟ್ 8ಗೆ 5 ವರ್ಷ ಕಂಪ್ಲೀಟ್ ಆಗಿ 6ನೇ ವರ್ಷಕ್ಕೆ ಕಾಲಿಡಾತೀವಿ. ಸೊ ಹಂಗೆ ಅದ್ರ ಪ್ರಯುಕ್ತ ಎಲ್ಲಾದರೂ ಹೊರಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಊಟ ಮಾಡೋಕ್ಕೆ. ಬಟ್ ಮನೆಯಾಗೂ ಎಲ್ಲರೂ ಇದ್ರಲ್ಲ, ಅವ್ರಿಗೂ ತೊಗೊಂಡು ಬಂದ್ರೆ ಆಯ್ತು ಅಂತ ಅಂದ್ಕೊಂಡು ಇವಾಗ ನಾವು ಹೊರಗೆ ಹೋಗಾತೀವಿ. ಮಾರ್ನಿಂಗಿಂದ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಮನೆಯೊಳಗೆ ಕೆಲಸ ಅದು ಇದು ಇತ್ತು. ಅದಕ್ಕಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಹೊರಗೆ ಹೋಗುವಾಗನ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ, ನಮ್ಮ ಮನೆಯವ್ರು ಹೇಳಿದ್ರು ಎಲ್ಲೇ ಪಾರ್ಕಿಗೆ ಹೋಗಿ ಬರೋಣ ಬಾ ಅಂತಂದು. ನಮ್ಮ ಮನೆಯಿಂದ ಸ್ವಲ್ಪ ದೂರ ಒಂದು ಬಸವಣ್ಣ ಮೂರ್ತಿ ಅಂತ ಐತಿ. ಗದಗ ಹತ್ರ ಇರೋರಿಗೆ ಇದು ಗೊತ್ತಿರ್ತೈತಿ. ಅಲ್ಲಿ ಹೋದ್ವಿ. ಅಲ್ಲಿ ಹೋಗೋಷ್ಟಾಗ ನನ್ನ ಮಗಳು ಮಲ್ಕೊಂಬಿಟ್ಲು ಪಾಪ. ಕೈ ಒಳಗೆ ಗಾಡಿ ಒಳಗೆ ಗಾಳಿಗೆ ನನಗೆ ನಿದ್ದೆ ಬಂದುಬಿಡ್ತು. ಸೊ ಅದಕ್ಕೆ ಹೊಂಟಿದ್ವಿ ನೋಡಿರಿ. ಅವಾಗೆಲ್ಲ ನಮ್ಮದು ಕಾಲೇಜ್ ಡೇಸ್ ಒಳಗೆ ನಾವಿಲ್ಲಿ ಬರ್ತಿದ್ವಿ. ಇಲ್ಲಿ ಬಂದಾಗ ಇಷ್ಟು ಎಲ್ಲೆಲ್ಲ ಹಿಂಗೆ ಸೇಫ್ಟಿ ಇರಲಿಲ್ಲ, ಓಪನ್ನೇ ಇರ್ತದೆ. ಇವಾಗ ನೋಡಿರಿ ಎಲ್ಲ ಸೇಫ್ಟಿ ಮಾಡಿ ಕಂಪೌಂಡ್ ಎಲ್ಲ ಕಟ್ಟ್ಯಾರ. ಚಲೋ ಅನ್ನಿಸ್ತು ನೋಡೋಕೆ. ಎಷ್ಟು ದಿನ ಆದಮೇಲೆ ಇಲ್ಲಿ ಬರತ್ತೀನಿ ನಾನು. ಒಂಥರ ಮೆಮೊರೀಸ್ ಅನ್ನಿಸ್ತೈತಿ. ಕಾಲೇಜ್ ಡೇಸ್ನಾಗ ನನ್ನ ಫ್ರೆಂಡ್ಸ್ ನಾವೆಲ್ಲ ಇಲ್ಲಿ ಬರ್ತಿದ್ವಿ. ಇವಾಗ ಇದೇ ಫಸ್ಟ್ ಟೈಮ್ ಬಂದಿದ್ದು, ಒಂಥರ ಖುಷಿ ಅನ್ನಿಸ್ತು. ನಮ್ಮ ಮನೆಯವ್ರ ಜೊತೆ ಬಂದಿದ್ದು. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಟೈಮ್ ಆಲ್ರೆಡಿ 1 ಗಂಟೆ ಆಗಿತ್ತು ನಾವು ಹೊರಗೆ ಬಂದಾಗ. ನಮ್ಮ ಮನೆಯವ್ರು ಹೇಳಿದರು ಬೇಡ ಸಾಯಂಕಾಲ ಹೋಗೋಣ ಅಂತಂದು. ಅದಕ್ಕೆ ಜಸ್ಟ್ ಹೊರಗೆ ಬಂದುಬಿಟ್ಟಿವಲ್ಲ ಇವಾಗ ಹೆಂಗೂ ಅಂತಂದು ಇಲ್ಲಿ ಬಂದ್ವಿ. ಬೋಟಿಂಗ್ ಎಲ್ಲ ಇಲ್ಲೇ ಇರ್ತೈತಿ. ಸೊ 5 ವರ್ಷ ಹೆಂಗೆ ಕಳೀತಂತನೇ ಗೊತ್ತಾಗಲಿಲ್ಲ. ನನ್ನ ಮಗಳು ಮಲ್ಕೊಂಬಿಟ್ಟಿದ್ಲು. ಸೊ ಅದಕ್ಕಾಗಿ ಆಕಿನ ಎತ್ಕೊಂಡು ನಾನು ಹೊರಟಿದ್ದೆ. ಮದುವೆ ಇದೆ ಮೊನ್ನೆ ಆಗೈತಿ ಅನ್ನೋ ಥರ ಆಗೈತಿ. ಆಲ್ರೆಡಿ 5 ವರ್ಷ ಕಂಪ್ಲೀಟ್ ಆಯಿತು. 2020 ಒಳಗೆ ನಮ್ಮ ಮ್ಯಾರೇಜ್ ಆಗಿದ್ದು. ಇಲ್ಲಿ ನೋಡಿರಿ, ಫುಲ್ಲು ಮಳೆ ಅಂದ್ರೆ ಮಳೆ ಏನು ಬರತ್ತಿಲ್ಲ, ಬಟ್ ಮೋಡ ಆಗಿತ್ತು ಫುಲ್ಲು. ನಮ್ಮ ಮನೆಯವರು ಅಲ್ಲಿ ಹೊಂಟಾರ ನೋಡಿರಿ. ನನ್ನ ಮಗನ್ನ ಕರ್ಕೊಂಡು ಗಾಡಿ ಮೇಲೆ ಹೊಂಟಿದ್ರು. ನಾನು ನನ್ನ ಮಗಳು ಮಲ್ಕೊಂಡಿಲ್ಲಲ್ಲ, ಅದಕ್ಕೆ ಮೆಲ್ಲಕ್ಕೆ ನಡ್ಕೊಂತ ಅಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕಂತಂದು ಅಂದ್ಕೊಳತ್ತಿದ್ವಿ. ನಾನು ಸ್ವಲ್ಪ ಫೋಟೋ ತೆಗಿಬರ್ರಿ, ವಿಡಿಯೋ ಮಾಡಿಬರ್ರಿ ಅನ್ನತ್ತಿದ್ದೆ. ಸೊ ಆಯ್ತು ನಡಿ ಅಂತಂದು ಅವರು ಕರ್ಕೊಂಡು ಹೊರಟಿದ್ರು ನಮ್ಮನ್ನು. ದೇವಸ್ಥಾನಕ್ಕಂತೂ ಹೋಗೋದಾಗಲಿಲ್ಲ ಅಂತಂದು. ಅವಾಗೆಲ್ಲ ಈ ಥರ ಬ್ರಿಡ್ಜೂ ಇರಲಿಲ್ಲ ಫ್ರೆಂಡ್ಸ್. ಇಲ್ಲಿ ಇವಾಗ ಎಷ್ಟು ಮಸ್ತ್ ಮಾಡ್ಯಾರ ನೋಡಿರಿ. ಒಳಗೆ ಬಸವಣ್ಣ ಮೂರ್ತಿ ಐತಿ, ಒಂದು ದೊಡ್ಡದು ಕಾಣಿಸ್ತೈತಿ ನಿಮ್ಗದ ಇವಾಗ ವಿಡಿಯೋದಾಗ. ಅಲ್ಲಿ ಒಳಗೆಲ್ಲ ಫುಲ್ ಬಸವಣ್ಣ ಅವ್ರದ್ದು ವಚನಗಳು, ಅವ್ರು ಹೆಂಗಿದ್ರು ಹೆಂಗಾದ್ರು ಅದನ್ನೆಲ್ಲ ಅಲ್ಲಿ ಇದು ಮಾಡ್ಯಾರ, ಸಂಗ್ರಹ ಮಾಡ್ಯಾರ ಮಾಹಿತಿಗಳನ್ನು. ಚಲೋ ಅನಿಸ್ತೈತಿ ನೋಡೋಕೆ. ನೀವು ಗದಗ ಸೈಡ್ ಬಂದಾಗ ಇಲ್ಲಿ ಬರ್ರಿ, ಒಂದು ಸತಿ ವಿಸಿಟ್ ಮಾಡಿರಿ. ಇಲ್ಲಿ ನೋಡಿರಿ, ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡ್ಬೇಕಂತಂದು ಇವಾಗ ಒಂದು ಸ್ವಲ್ಪ ರೀಲ್ಸ್ನ ಕ್ರಿಯೇಟ್ ಮಾಡ್ಕೊಳತ್ತಿದ್ದೆ. ಅಲ್ಲಿ ಒಂದೆರಡು ರೀಲ್ಸ್ ಮಾಡಿಕೊಂಡು ಬಂದ್ವಿ. ಇದೇನು ಬಸವಣ್ಣ ಮೂರ್ತಿ ನೋಡ್ರಿ ಅದು. ಅಲ್ಲಿ ಒಳಗೆ ಹೋಗಲಿಲ್ಲ ಬಟ್ ನಾವು, ಯಾಕಂದ್ರೆ ಭಾಳ ಸಲ ಹೋಗಿದ್ವಲ್ಲ, ಮತ್ತೇನು ಹೋಗೋದು ಬಿಡು, ಇಲ್ಲಿ ಬಂದಿಲ್ಲ ಈ ಸೈಡ್ ಅಂತಂದು ಹೊರಗೆ ನೇಚರ್ ಒಂಥರ ಎಂಜಾಯ್ ಮಾಡತ್ತಿದ್ವಿ. ಮಸ್ತ್ ಚಲೋ ಅನ್ಸಾತಿತ್ತು, ಗಾಳಿ ಬೀಸಾತಿತ್ತು. ಕುಂತು ಮಾತಾಡಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಊಟನ ಮನೆಗೆ ಪಾರ್ಸಲ್ ತೊಗೊಂಡು ಹೋದ್ವಿ ಫ್ರೆಂಡ್ಸ್ ನಾವು. ಅಲ್ಲಿಂದ ಸ್ಟ್ರೇಟ್ ಹೋಟೆಲ್ಗೆ ಹೋಗಿ ಊಟ ತೊಗೊಂಡು ಇಲ್ಲೇ ಮಾಡ್ಬೇಕು ಅಂದ್ಕೊಂಡ್ವಿ. ಬಟ್ ನಾವು ಅಷ್ಟು ಬೇಡ ಅಂತಂದು ನಮ್ಮ ಮನೆಯೊಳಗೂ ಎಲ್ಲರೂ ಇದ್ರಲ್ಲ, ಎಲ್ಲರೂ ಇದ್ದರು. ಇಬ್ಬರಷ್ಟೇ ಮಿಸ್ಸಿಂಗ್ ಆದರು. ನಮ್ಮ ಅಕ್ಕನ ಗಂಡ ಒಬ್ಬರು ಮಿಸ್ಸಿಂಗ್, ಇನ್ನೊಬ್ಬರು ನಮ್ಮ ಅಕ್ಕ ಮಿಸ್ಸಿಂಗ್. ಅವರು ಊರಿಗೆ ಹೋಗಿದ್ರು. ರಕ್ಷಾಬಂಧನ ಐತಲ್ಲ, ರಾಖಿ ಕಟ್ಟಕ್ಕಂತ ಹೋಗಿದ್ರು. ಬಟ್ ಅವ್ರು ಪಾರ್ಟಿ ಕೊಡೋಕ್ಕಾಗಲಿಲ್ಲ ಅವ್ರಿಗೆ. ಅವ್ರು ಈ ವಿಡಿಯೋ ನೋಡ್ತಿರ್ತಾರೆ. ಸಾರಿ ಅಕ್ಕ, ಇರಲಿ, ನಿಮ್ಗೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಕೊಡಿಸ್ತೀನಂತ ಪಾರ್ಟಿ. ಮತ್ತು ನಮ್ಮನ್ನು ಬಿಟ್ಟು ಪಾರ್ಟಿ ಮಾಡತ್ತಾರ ಅಂತ ಅಂದ್ಕೊಳಕ್ಕೆ ಹೋಗಬೇಡ್ರಿ. ಇಲ್ಲಿ ನೋಡಿರಿ, ಅಲ್ಲೇ ಸ್ವಲ್ಪ ಹೊತ್ತು ಕುಂತ್ವಿ. ನನ್ನ ಮಗ ಏನಾದರೂ ತಿನ್ನಿಸು, ಏನಾದರೂ ಐಸ್ ಕ್ರೀಮ್ ಕೊಡಿಸು, ಜ್ಯೂಸ್ ಕೊಡಿಸು ಅಂತ ಹಠ ಮಾಡಾಕತ್ತ. ಮಕ್ಕಳು ಹೊರಗೆ ಹೋದ್ಮೇಲೆ ಅಳ್ತಾರಲ್ಲ, ಅದಕ್ಕೆ ಅಲ್ಲೇ ಒಂದು ಐಸ್ ಕ್ರೀಮ್ ತೊಗೊಂಡ್ವಿ. 2 ಐಸ್ ಕ್ರೀಮ್ ತೊಗೊಂಡು ನಾವು ಅವರು ಫುಡ್ಡು ಕೊಡೋ ಮಟ್ಟ ಸ್ವಲ್ಪ ಅಲ್ಲೇ ಕುಂತು ಐಸ್ ಕ್ರೀಮ್ ತಿನ್ಕೋತ ಕುಂತಿದ್ವಿ. ನನ್ನ ಮಗಳಿಗೆ ಐಸ್ ಕ್ರೀಮು ಜ್ಯೂಸ್ ಅಂದ್ರೆ ಭಾಳ ಇಷ್ಟ. ಬಟ್ ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದು. ಅದು ಏನು ಮಾಡ್ಬೇಕು, ಸುಮ್ಮ ಕುಂದ್ರಂಗಿಲ್ಲ ಹೊರಗೆ ಬಂದಾಗ ಅಂತಂದು ಯಾವಾಗಾದರೂ ಒಂದು ಸತಿ ಅಷ್ಟೇ ಕೊಡಿಸೋದು. ಹಂಗೆ ಯಾವಾಗ್ಲೂ ಕೊಡಿಸ್ತಾ ಇರೋಂಗಿಲ್ಲ. ಆ ಕಡೆ ನನ್ನ ಮಗ ಒಬ್ಬನೇ ಕುಂತಿದ್ದ ಅಲ್ಲಿ. ಅವನು ಅಲ್ಲಿ ಸುಮ್ಮ ಕುಂದ್ರಾತಿದ್ದಿಲ್ಲ, ಅಲ್ಲೂ ಕಿದ್ವಿ ಕೆಲಸ ಮಾಡತ್ತಿದ್ದ. ಅದಕ್ಕೆ ಅವ್ನು ನೋಡ್ಕೊತ ಈಕಿನ ನೋಡ್ಕೊತ ಕುಂತಿದ್ವಿ ನೋಡಿರಿ. ಅದು ಐಸ್ ಕ್ರೀಮ್ ತಿಂದು ಊಟನ ಪಾರ್ಸಲ್ ತೊಗೊಂಡು ಹೋದ್ವಿ. ಟೈಮ್ ಆಲ್ರೆಡಿ ಎಷ್ಟು 3 ಗಂಟೆನೋ 2:30 ಆಗಿತ್ತು. ಮನೆಗೆ ಹೋಗೋಷ್ಟು 3 ಗಂಟೆ ಆಯಿತು. ಊಟ ಎಲ್ಲ ಮಾಡಿ ಮುಗಿಸಿದ್ವಿ. ಗುಡಿಗಂತೂ ಹೋಗೋಕ್ಕಾಗಲ್ಲ, ಸಾಯಂಕಾಲ ಹೋದಾಯ್ತು ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಮದುವೆಯಾಗಿ 5 ವರ್ಷ ಆಯಿತು. ಎಲ್ಲರೂ ಬ್ಲೆಸ್ಸಿಂಗ್ ಮಾಡಿರಿ, ಆಶೀರ್ವಾದ ಮಾಡಿರಿ. ಕಷ್ಟ ಸುಖದೊಳಗೆ ನಾವು ಹಿಂಗೆ ಜೊತೆಯಾಗಿರ್ಬೇಕಂತಂದು
ಗಂಡ ಹೆಂಡತಿ ಅಂದಮೇಲೆ ಕಷ್ಟ ಸುಖ ಇದ್ದೇ ಇರುತ್ತೆ. ಕಷ್ಟದೊಳಗಷ್ಟೇ ನಾವು ಬೇಡ, ಸುಖದೊಳಗಷ್ಟೇ ಗಂಡ ಬೇಕು ಅಂದ್ರೆ ತಪ್ಪಾಗ್ತೈತಿ. ಸೊ ಅದಕ್ಕಾಗಿಯೇ ನಾನು ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಕೂಡ ಭಾಳ ಕಷ್ಟ ಪ್ರಯತ್ನ ಪಡಾತೀನಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತಂದು. ಗೊತ್ತಿಲ್ಲ ದೇವ್ರು ಹೆಂಗೆ ಕರ್ಕೊಂಡು ಹೋಗ್ತಾನೋ ಅಂತಂದು ಹಂಗೆ ಹೋಗೋದು. ಮತ್ತು ಇಲ್ಲೊಂದು ರೀಲ್ಸ್ ಮಾಡೇನಿ ನೋಡಿರಿ. ಅದು ರೀಲ್ಸ್ ಅಷ್ಟು ಕ್ಲ್ಯಾರಿಟಿ ಬರಾತಿದ್ದಿಲ್ಲ ಯಾಕೋ ಏನು, ಹಂಗೆ ಒಂದೆರಡು ಹಂಗೆ ಮಾಡ್ಕೊಂಡು ಹೋದ್ವಿ. ನಮ್ಮ ಮನೆಯವ್ರು ಹೇಳತ್ತಿದ್ರು ಹಂಗೆ ನಿಂದರು ಹಿಂಗೆ ನಿಂದರು ಅಂತಂದು ಪೋಸ್ ಹೇಳ್ಕೊಡತ್ತಿದ್ರು. ನನ್ನ ಮಗಳು ಬೇಕು ಮಲ್ಕೊಂಬಿಟ್ಟಿದ್ಲು. ಅದಕ್ಕಾಗಿ ನಾನು ನೋಡ್ರಿ ಎಷ್ಟು ಸ್ಲಿಮ್ ಕಾಣತ್ತೀನಿ. ಎಲ್ಲ ನಮ್ಮ ಮನೆಯವ್ರು ಅನ್ನತ್ತಿದ್ರು ನಿನಗೆ 2 ಮಕ್ಕಳು ಅಂತೇಳಿ ಅನ್ಸವಲ್ತು ನೋಡಿ ಹಂಗೆ ಕಾಣತ್ತಿ ಅಂತಂದು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತು ನನ್ನ ಬ್ಯೂಟಿಫುಲ್ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್. ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.